ಜಯಂತ್ಯುತ್ಸವ ಕಾರ್ಯಕ್ರಮ ಆಚರಣೆ ಮಾಡಿಕೊಳ್ಬೇಕಂತ ಹೇಳಿ ಇವತ್ತು ಜಯಂತ್ಯುತ್ಸವ ಸಮಿತಿ ಹಾಗೂ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಈ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಇದ್ರ ಜೊತೆಯಲ್ಲಿ ಈ ಕಾರ್ಯಕ್ರಮ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕಾಗಿತ್ತು. ಆದ್ರೆ ನಿಮ್ಮೆಲ್ಲರಿಗೆ ಅತ್ಯಂತ ದುಃಖದ ಸಂಗತಿ ಏನಂತಂದ್ರೆ ಒಬ್ಬ ಹೃದಯವಂತ ಇವತ್ತು ಹೃದಯಾಘಾತದಿಂದ ನಮ್ಮನ್ನ ಅಗಲಿದ್ದಾರೆ. ಸೊ ಹಾಗಾಗಿ ಅವರ ಒಂದು ಶೋಕದಲ್ಲಿ ನಮ್ಮ ಸಮಾಜ ಇವತ್ತು ಇದೆ ಅಂತ ಹೇಳಲಿಕ್ಕೆ ತಮ್ಮಲ್ಲಿ ನಾನು ಬಯಸ್ತಾ ಇದ್ದೇನೆ. ಸೊ ಅವರು ಕನ್ನಡ ಪರ ಹೋರಾಟಗಾರರಾಗಿ ನಮ್ಮ ಕರ್ನಾಟಕ ಯಕ್ಷಗಾನ ವೇದಿಕೆಯ ಜಿಲ್ಲಾ ಅಧ್ಯಕ್ಷರಾಗಿ ಅನೇಕ ಹೋರಾಟಗಳನ್ನು ಮಾಡಿ ಎಲ್ಲರ ಜೊತೆಯಲ್ಲಿ ನಗು ನಗುತ್ತಾ ಅಣ್ಣ ಅಣ್ಣ ಎಂದು ಎಲ್ಲರ ಜೊತೆಯಲ್ಲಿ ಪ್ರೀತಿಯಿಂದ ಬೆರೆತಂತಹ ಆಶ್ರಯದಾದಂತಹ ಎಲ್ಲ ಗಣ್ಯಮಾನರಿಗೆ ಸಂಜೆಯ ನಮಸ್ಕಾರಗಳನ್ನು ಹೇಳುತ್ತಾ, ಮೊಟ್ಟ ಮೊದಲನೇದಾಗಿ ನಮ್ಮ ಕರೆಗೆ ಸ್ಪಂದಿಸಿ ನಮ್ಮ ಸಮಾಜದ ಹಕ್ಕನ್ನು ಕಸಿದುಕೊಳ್ತಕ್ಕಂಥ ಹುನ್ನಾರ ನಡೆಸ್ತಕ್ಕಂಥ ಒಂದು ಶಕ್ತಿಯನ್ನ ರಾಜ್ಯದಲ್ಲೇ ಬಹಿರಂಗವಾಗಿ ನಮ್ಮ ಸಮಾಜದ ಒಂದು ಅರ್ಧ ಇಂಚು ಕೂಡ ಹಕ್ಕನ್ನು ನಾವು ಕಸಿದುಕೊಳ್ಳಲಿಕ್ಕೆ ನಾವು ಬಿಡಲ್ಲ ಅಂತಕ್ಕಂಥ ಒಂದು ಪಣ ತೊಟ್ಕೊಂಡು ನಮ್ಮ ಸಮಾಜದ ಹಕ್ಕಿಗಾಗಿ ಹೋರಾಟ ಮಾಡ್ತಕ್ಕಂಥ ನಮ್ಮ ಎಲ್ಲ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರಿಗೆ ಹಾಗೂ ನ್ಯಾಯವಾದಿಗಳ ಸಮಾಜ ನಿರ್ಮಾಣದ ಒಂದು ಘನ ಅಧ್ಯಕ್ಷರಿಗೆ ಎಲ್ರಿಗೂ ಕೂಡ ನಮ್ಮ ಕರೆಗೆ ಸ್ಪಂದಿಸ್ತಾ ಬಂದಿದ್ದೀರಿ. ತಮ್ಮ ಮತ್ತೊಂದು ಸರ್ತಿ ಧನ್ಯವಾದ ಅರ್ಪಿಸ್ತೀನಿ. ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಹೊಡಿಬೇಕು, ಯಾಕಂದ್ರೆ ಸಮಯ ಅಭಾವ ಕಡಿಮೆ ಇದೆ. ಯಾಕಂದ್ರೆ ಅವರು ಆದ್ಯ ವಚನಕಾರ ಶಿವಶರಣ ಮಾದಾರ ಚೆನ್ನಯ್ಯನವರ 975ನೇ ಜಯಂತ್ಯುತ್ಸವ ನಿಮಿತ್ತ ಮಾದಿಗರ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮ ಒಂದು ನಮ್ಮ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಹಾಗೂ ಶಿವಶರಣ ಮಾದಾರ ಚೆನ್ನಯ್ಯನವರ ಜಯಂತ್ಯುತ್ಸವ ಕಾರ್ಯಕ್ರಮ ಸಮಿತಿ ಆಯೋಜನೆ ಮಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಶರಣ ಚಿತ್ರಮ್ಮ ತಾಯಿ ಮೂಲಿಚಂದ್ರಗವಿ ತ್ರಿಪುರ ಬಸವಕರಣ ಅವರಿಗೆ ನಾವು ಸ್ವಾಗತವನ್ನು ಬಯಸೋರಾಗಿದ್ದೇವೆ. ಅದೇ ರೀತಿಯಿಂದ ಪೂಜ್ಯ ಕಾಂತಸ್ವಾಮಿ ಮಾದಾರ ಚೆನ್ನಯ್ಯ ಅರಿವಿಪೀಠ ಬಸವ ಕಲ್ಯಾಣ ಅವರಿಗೂ ಕೂಡ ನಾವು ಸ್ವಾಗತವನ್ನು ಮಾಡಲಿದ್ದೇವೆ. ಎಲ್ಲರೂ ಜೋರಾಗಿ ಚಪ್ಪಾಳೆ ಹೊಡಿಬೇಕು. ಮತ್ತು ವಿಶೇಷವಾಗಿ ಕಾರ್ಯಕ್ರಮದ ಉದ್ಘಾಟಕರಾದಂಥ ಶ್ರೀ ಭಗವಂತ ಕೂಬಾಜಿ ಅವರು ಬರಬೇಕಾಗಿತ್ತು. ಸಮಯದ ಅಭಾವ, ಯಾಕಂದ್ರೆ ಎಲ್ರಿಗೂ ಕೂಡ ಗೊತ್ತಿದೆ ನಮ್ಮನ್ನು ಬಿಟ್ಟು ನಮ್ಮ ಸ್ನೇಹಿತರು ಕೂಡ ಇವತ್ತಿನ ದಿವಸ ಅಗಲಿದ್ದಾರೆ. ಕೆಲವೊಬ್ಬರಿಗೆ ಏನು ಮೆಸೇಜ್ ಇದೆ ಅಂದ್ರೆ ಕಾರ್ಯಕ್ರಮ ಪೋಸ್ಟ್ಪೇಡ್ ಆಗಿದೆ ಅಂತಕ್ಕಂಥ ಮೆಸೇಜ್ ಇದೆ. ಯಾಕಂದ್ರೆ ನಮ್ಮ ಜೊತೆನೇ ಇರ್ತಿದ್ರು, ಆದರೆ ಎಲ್ಲ ಬೆಂಗಳೂರಿನಿಂದ ಬಂದಿದ್ದಾರೆ, ಮೈಸೂರಿನಿಂದ ಬಂದಿದ್ದಾರೆ. ಇಲ್ಲ ಕಾರ್ಯಕ್ರಮ ನಾವು ಮಾಡಲೇಬೇಕಾಗ್ತದೆ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವು ಕಾರ್ಯಕ್ರಮ ಇವತ್ತೇ ಹಾಕೊಂಡಿವಿ. ಅದಕ್ಕೆ ಅಧ್ಯಕ್ಷರಿಗೂ ಎಲ್ಲರಿಗೂ ಕೂಡ ನಾವು ಕ್ಷಮೆಯನ್ನು ಹಚ್ತೀವಿ. ಯಾಕಂದ್ರೆ ಕಾರ್ಯಕ್ರಮ ಇಂಪಾರ್ಟೆಂಟ್. ಅವರ 975ನೇ ಜಯಂತಿ ಉತ್ಸವ ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ ಸರ್ವ ಗಣ್ಯರು ಮತ್ತು ಪೂಜ್ಯರು ಮಾದಾರ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜ್ಯೋತಿ ಬೆಳಗಿಸಿ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ನಾನು ವೇದಿಕೆ ಮೇಲೆ ಕರೆದಾರ ಸರ್ ನಿಮಗೆ ಹಾಂ ಸ್ವಲ್ಪ ಹಿಂದೆ ಎಲ್ಲರೂ ಬರ್ತಾರೆ. ಅಂಬಣ್ಣ ಅರಳಿಕರ್ ಅವರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಆಸೀನರಾಗಬೇಕು. ಖ್ಯಾತ ಕ್ರಾಂತಿಕಾರಿ ಸ್ವಲ್ಪ ಬೇಗ ಬರ್ರಿ. 10 ನಿಮಿಷದಾಗ ಸ್ವಲ್ಪ ಅವ್ರಿಗೆ ಹೋಗ್ಬೇಕಲ್ಲ ಸರ್, ಸ್ವಲ್ಪ ಅವ್ರಿಗೆ ಮುಗಿಸಿ ನಾವು ಮುಂದಿನ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ಸ್ವಲ್ಪ ಬದಲಾವಣೆ ಮಾಡೋಣ. ಬನ್ನಿ. ಮತ್ತೆ ಎಲ್ಲ ಅತಿಥಿ ಗಣ್ಯರು ಸ್ವಲ್ಪ ಹಿಂದ್ಗಡೆ ನಿಂತು ಎಲ್ರಿಗೂ ಕೂಡ ಸಹಕಾರ ಮಾಡೋಣ. ವಿಶೇಷವಾಗಿ ಅರುಣ್ ಕುಮಾರ್ ಸರ್ ಅವರು ಎದ್ದಿತ್ಕೊಳ್ಬೇಕು, ಮತ್ತು ನ್ಯಾಯವಾದಿಗಳು ಎಲ್ಲರೂ ಎದ್ದಿತ್ಕೊಳ್ಬೇಕು, ಮತ್ತು ಭಾಸ್ಕರ್ ಪ್ರಸಾದ್ ಸರ್ ಕೂಡ ಎದ್ದಿತ್ಬೇಕು, ಅಂಬಣ್ಣರ ಸರ್ ಎದ್ದಿತ್ಕೊಳ್ಬೇಕು. ದಯವಿಟ್ಟು ಎಲ್ಲ ಅತಿಥಿ ಗಣ್ಯರು ಸ್ವಲ್ಪ ಹಿಂದ್ಗಡೆ. ಅಷ್ಟು ಎಲ್ಲರೂ ಕೂಡ ಅವರಿಗೆ ಗೌರವಿಸೋಣ. ಯಾಕಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಮಾದಿಗ ಮೀಸಲಾತಿಯ
ದೊಡ್ಡ ಪ್ರಮಾಣದ ಹೋರಾಟಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟು ಸಮಾಜಕ್ಕೆ ಒಂದು ನ್ಯಾಯ ಕೊಡ್ತಕ್ಕಂಥ ಕೆಲಸ ಎಲ್ಲರೂ ಕೂಡ ಮಾಡ್ತಿದ್ದಾರೆ. 35 ವರ್ಷದ ಒಂದು ಸತತ ಹೋರಾಟ ನಮ್ಮ ಮಂದಕೃಷ್ಣ ಮಾದಿಗ ಅಣ್ಣನವರ ಒಂದು ನೇತೃತ್ವದಲ್ಲಿ ಸ್ಟಾರ್ಟ್ ಆದಂಥ ಹೋರಾಟ ಹಂತ ಪ್ರಾಂತ್ಯದಲ್ಲಿ ಈ ಹೋರಾಟ ಸ್ಟಾರ್ಟ್ ಆಯಿತು. ಅದು ಮತ್ತೆ ಗಟ್ಟಿ ತಂತಕ್ಕಂಥ ಕೆಲಸ ನಮ್ಮ ಸಮುದಾಯದ ಎಲ್ಲ ಪ್ರಮುಖ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅಣ್ಣವ್ರು ಹಿಡ್ಕೊಂಡು ಫರ್ನಾಂಡಿಸ್ ಅಣ್ಣವ್ರು ಹಿಡ್ಕೊಂಡು ಕೂಡ ಕೊಂದಿತನ ನಾವು ಶಾಲೆ ಹಚ್ಚತಕ್ಕಂಥ ಅಭಿನಂದನೆ ಕಾಣಿಕೆ ಕೊಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸ್ವೀಕಾರ ಮಾಡಿಕೊಡ್ಬೇಕಂತ ನಮ್ಮ ಕಳಕಳಿ ಮನವಿ ಇದೆ. ಗಣ್ಯರನ್ನ ಹಾಗೂ ಮಾದಿಗ ಸಮುದಾಯದ ನಾಯಕರನ್ನ ವಿಶೇಷವಾಗಿ ಗೌರವ ಸನ್ಮಾನ ಮಾಡಲಾಗ್ತಾ ಇದೆ. ಮಾದಿಗರ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರು, ಅವರ ಹೋರಾಟದಿಂದ ಇವತ್ತು ನಮಗೆ ಒಳ ಮೀಸಲಾತಿ ದೊರಕಿದೆ. ಹಾಗಾಗಿ ಅವರನ್ನ ಸಮಾಜದ ಸಮುದಾಯದ ಮೂಲಕ ಗೌರವ ಸಮರ್ಪಣೆ ಮಾಡಬೇಕಾಗಿರೋದು ಆದ್ಯ ಕರ್ತವ್ಯ. ಅದೇ ರೀತಿಯಾಗಿ ಎಲ್ಲ ಮಾದಿಗ ಕ್ರಾಂತಿಕಾರಿ ಒಳ ಮೀಸಲಾತಿ ಹೋರಾಟಗಾರರಿಗೆ ಕರ್ನಾಟಕ ಮಾದಿಗ ವೆಲ್ಫೇರ್ ಅಸೋಸಿಯೇಷನ್ ಸುಮನ್ ಕಟ್ಟಮನಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು. ಯುವರಾಜ್ ಭೆಂಡೆ ಅವರು ಏನ್ ಬೀದರ್ ತನಕ ಬಂದಿದೀವಿ, ಮೈಸೂರಿನ ಒಂದು ಮೂಲೆಯಿಂದ ಈ ಇನ್ನೊಂದು ಮೂಲೆಗೆ ವಾಯ್ಸೇ ಕೇಳ್ತಾ ಇಲ್ವಲ್ಲ ನಮಗೆ. ಜೈ ಮಾದಿಗ, ಜೈ ಭೀಮ್. ಬಂಧುಗಳೇ, ಈ ದಿನದ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಶರಣ ಚಿತ್ರಮ್ಮ ತಾಯಿ ಮತ್ತು ಶ್ರೀ ಪೂಜ್ಯ ಕಾಂತಸ್ವಾಮಿ ಪಾದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮನಗಳು. ಮತ್ತು ಎಷ್ಟೇ ಕಷ್ಟ ಆದರೂ ಸಹ ಎಲ್ಲನೂ ಸಹಿಸಿಕೊಂಡು ಆತ್ಮೀಯನ್ನ ಒಬ್ಬನ್ನ ಕಳ್ಕೊಂಡು ಈ ಒಂದು ಕಾರ್ಯಕ್ರಮನ ಇಷ್ಟು ಅಚ್ಚುಕಟ್ಟಾಗಿ ಮಾಡಿದಂಥ ಸ್ವಾಮಿದಾಸ್ ಕೆಂಪನೂರವರೇ, ಹೋರಾಟ ಅಂತ ಏನು ನಾವು ಒಳ ಮೀಸಲಾತಿಯಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಆ ಹೋರಾಟದಲ್ಲಿ ನನ್ನ ಭಾಸ್ಕರ್ ಪ್ರಸಾದ್ ಅವ್ರ ಸ್ನೇಹ ಬೆಳೀತು. ಅದಾದಾಗಿಂದ ಇಲ್ಲಿ ತನಕ ಬಹಳ ಆತ್ಮೀಯರಾಗಿದೆ ಭಾಸ್ಕರ್ ಪ್ರಸಾದ್ ಅವರೇ. ಅಂಬಣ್ಣ ಅವರ ಹಾಡುಗಳನ್ನ ಕೇಳ್ತಾ ಇದ್ದೇನೆ ಯಾವ್ದಾರ ಕಾರ್ಯಕ್ರಮಕ್ಕೆ ಹೋದಾಗ. ಒಳ್ಳೆ ಸಿಂಗರ್ ಈಸ್ ಅಂಬಣ್ಣ ಆಲಿಕವರವರೇ, ಹಾಗೂ ನಮ್ಮ ವಕೀಲರ ವೇದಿಕೆಯ ರಾಜೇಂದ್ರ ಅವರೇ, ಸುರೇಂದ್ರ ಅವರೇ, ಮಾಳಪ್ಪ ಕುರ್ಕಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕ ಎಲ್ಲ ಹಿರಿಯರೇ, ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಸಮಾಜದ ಬಂಧುಗಳೇ ಮತ್ತು ನಮ್ಮ ಸಮಾಜದ ಹಿತೈಷಿಗಳೇ, ಮೀಸಲಾತಿ ಅನ್ನೋಂಥದ್ದು ಸುಮಾರು 35 ವರ್ಷದಿಂದ ಹೋರಾಟ ಮಾಡಿರೋಂಥದ್ದು. ಇದು ಮಾದಾರ ಚೆನ್ನಯ್ಯ ಜಯಂತ್ಯೋತ್ಸವ ಆದರೂ ಸಹ ಸಮಾಜಕ್ಕೆ ಈ ವಿಚಾರ ಪ್ರಸ್ತುತ. ಸಮಾಜದ ಈ ಕಾರ್ಯಕ್ರಮ ಬಗ್ಗೆ ಇನ್ನೂ ಇತರ ಗಣ್ಯರು ಮಾತಾಡ್ತಾರೆ. ನಾನು ತಮ್ಮ ಗಮನವನ್ನು ಸೆಳೆಯೋದು, ನಮ್ಮ ಸಮಾಜಕ್ಕೆ ನ್ಯಾಯ ಸಿಗಬೇಕಂತ ಅಂದ್ರೆ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿ ಪರಿಶಿಷ್ಟ ಜಾತಿಯ 101 ಜಾತಿಗಳು ಒಪ್ಪುವಂತ ರೀತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗಬೇಕು ಅಂತ. ಇವತ್ತು ಏನು ಒಳ ಮೀಸಲಾತಿ ಜಾರಿಯಾಗಿದೆ, ನಮ್ಮ ವಕೀಲರ ತಂಡ ಮೊದಲನೇ ದಿನ ಅಂದ್ರೆ ಹೇಳ್ತಾ ಇದ್ವಿ, 25/8/2025 ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡಿದಂತ ಆದೇಶದ ದಿನಾಂಕ. ಅದು 6/6/5 ಅನಿಸಿದಂತ ದಿನಾಂಕ. ನಾವು ಅವತ್ತೇ ಹೇಳಿದ್ವಿ, ಸರ್ಕಾರದ ಈ ಆದೇಶ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಅಂತ. 35 ವರ್ಷದಿಂದ ನಾವು ಪ್ರತ್ಯೇಕ ಮೀಸಲಾತಿ ಕೇಳಿದವ್ರಿಗೆ ತಿರ್ಗಾ
ಗುಂಪು AKADAಯಲ್ಲಿರುವಂತ ಒಲೆ ಸಮಾಜದವರು ಇತರರು ಮಾದಿಗರ ಸಮಾಜದಲ್ಲೂ ತಮ್ಮ ಸೌಕರ್ಯ ಪಡ್ಕೊಳ್ಬಹುದು ಅಂತ ಮಾಡಿದ್ರೆ ಇದ್ಯಾವ ತರದ ಒಳ ಮೀಸಲಾತಿ? ಹಾಗಾಗಿ ನಾವು ಹೇಳಿದ್ವಿ, ಸರ್ಕಾರದ ಆದೇಶ 25/8/2025 ಒಳ ಮೀಸಲಾತಿ ಜಾರಿ ಮಾಡಿದಂತ ಆದೇಶ ಈ ಮಾದಿಗ ಸಮಾಜಕ್ಕೆ ಮರಣ ಶಾಸನ ಬರದಂಗೆ ಅಂತ. ಇನ್ನು ಇಷ್ಟು ಕಷ್ಟಪಟ್ಟು ಕಾರ್ಯಕ್ರಮ ಮಾಡಿದ್ದಾರೆ, ನಮ್ಮನ್ನ ಬಹಳ ಆತ್ಮೀಯತೆಯಿಂದ ಬರಮಾಡ್ಕೊಂಡಿದ್ದಾರೆ. ನಮ್ಗೊಂದೊಂದ್ಸರಿ ಅನ್ಸುತ್ತೆ, ಪ್ರಾಮಾಣಿಕವಾಗಿ ಹೋರಾಟ ಮಾಡೋಂಥವ್ರಿಗೆ ಅಡ್ಡಿ ಹತ್ತಾರು. ಒಂದು, ಅವರು ಸ್ನೇಹಿತರು ಕಳ್ಕೊಂಡಿದ್ದಾರೆ. ಎರಡು, ಕಾರಣಾಂತರಗಳಿಂದ ಬೇರೆ 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 ಚೆಕ್ಮೇಟ್ಗಳಿರುತ್ತೆ. ಆದ್ರೆ ದಾಸ್ ಅವ್ರಿಗೆ ನಾವು ಒಂದು ಹೇಳಿದೆ, ಕಾರ್ಯಕ್ರಮಗಳು ಮಾಡುವಾಗ ಜನಸಂಖ್ಯೆ ಮುಖ್ಯ ಅಲ್ಲ, ಎಷ್ಟು ಕಮಿಟ್ಮೆಂಟ್ ಇರೋಂಥ ಜನ ಬರ್ತಾರೆ ಅದು ಮುಖ್ಯ. ನಿಮ್ಮೆಲ್ಲರೂ ಇಲ್ಲಿ ಬಂದಿರೋರಿಗೆ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ ನಾನು. ಮತ್ತೆ ಎರಡನೇದಾಗಿ, ಒಳ ಮೀಸಲಾತಿ ಜಾರಿ ಆಗಿಲ್ಲ. ಎಲ್ಲರೂ ಬಹಳ ಸ್ಪಷ್ಟವಾಗಿ ತಿಳ್ಕೊಬಿಡಿ, ಒಳ ಮೀಸಲಾತಿ ಅಂದ್ರೆ ಏನು? ಮಾದಿಗ ಸಮಾಜಕ್ಕೆ ಪ್ರತ್ಯೇಕವಾಗಿ ಇತರಿಗೆ ನಾವೇನು ಅನ್ಯಾಯ ಮಾಡಬೇಕು ಅಂತ ನಮ್ಮ ಉದ್ದೇಶ ಇಲ್ಲ. ನಮಗೆ ಅನ್ಯಾಯ ಆಗ್ತಾ ಇರೋದನ್ನ ನಾವು ವಿರೋಧ ಮಾಡ್ತಾ ಇರೋಂಥದ್ದು. ಸೊ ನಮ್ಮ ಮಾದಿಗ ಸಮಾಜಕ್ಕೆ ಪ್ರತ್ಯೇಕವಾಗಿ ಒಪ್ಪಂತ ರೀತಿ ಕಾನೂನು ಚೌಕಟ್ಟಿನಲ್ಲಿ ಅದಕ್ಕೆ ಯಾವುದೇ ಅಡುಕು ತೊಡಕು ಇಲ್ಲದೆ ಇರೋಂಥ ಒಳ ಮೀಸಲಾತಿ ಯಾವತ್ತು ಜಾರಿ ಆಗುತ್ತೆ ಆವತ್ತೇ ನಮಗೆ ಒಳ ಮೀಸಲಾತಿ ಜಾರಿ ಆದಂಗೆ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಹೋರಾಟ ಮಾಡ್ಕೊಂಡು ಬಂದಿದ್ದೀರಾ. ನಮ್ಮ ಕರ್ನಾಟಕ ಸಾಮಾಜಿಕ ನ್ಯಾಯಪರ ವಕೀಲರ ವೇದಿಕೆ August 1, 2024 ಏನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಬಂತು ಆವತ್ತಿಂದ ದೊಡ್ಡ ಮಟ್ಟದಲ್ಲಿ ಸಕ್ರಿಯವಾದ್ವಿ. ಹಿಂದೆ ಮಾಡ್ತಾ ಇದ್ವಿ, ಜಡ್ಜ್ಮೆಂಟ್ ಬಂದಾಗಿಂದ ಯಾಕೆ ಸಕ್ರಿಯವಾದ್ವಿ ಅಂದ್ರೆ ಇದು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್, ಇಟ್ ನೀಡ್ಸ್ ಲೀಗಲ್ ಇಂಟರ್ಪ್ರಿಟೇಷನ್. ಕಾನೂನಿನ ಅಡುಕು ತೊಡಕುಗಳನ್ನ ಸಮಾಜದ ಮುಂದೆ ಎತ್ತಿದೆ ಅಂತ ವಿಚಾರ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಧುಮುಕಿದ್ವಿ. ನಾವು ನಿಮ್ಮೆಲ್ಲರಿಗೂ ನ್ಯಾಯ ಸಿಗುವಂತ ರೀತಿಯಲ್ಲಿ, ಸಮಾಜಕ್ಕೆ ನ್ಯಾಯ ಸಿಗುವಂತ ರೀತಿಯಲ್ಲಿ ಕಟ್ಟ ಕಡೆಯ ದಿನ ತನಕವೇ ನಾವು ವಕೀಲರಾಗಿ ನಿಮ್ಮ ಗಮನ ಸಹಿತಾ ಇರ್ತೀವಿ. ಸರ್ಕಾರ ಅಥವಾ ಇತರ ಯಾರು ಅನ್ಯಾಯ ಮಾಡ್ತಾ ಇರೋದಂತ ಹೇಳ್ತಾ ಮತ್ತೆ ಈ ತರಾತುರಿನಲ್ಲಿ ಭಾಷಣ ಮಾಡ್ತಾ ಇದ್ದೀವಿ, ಅನ್ಯತಾ ಭಾವಿಸ್ಬೇಡಿ. 8:30ಗೆ ನಮ್ದು ಟ್ರೈನ್ ಬಸ್ ಬುಕ್ ಆಗ್ಬಿಟ್ಟಿದೆ. ನಾವು ನಮ್ಮ ಮಾದಿಗ ಸಮಾಜದ ವಕೀಲರ ಸಮಾವೇಶವನ್ನ ಸರಿ ಡಿಸೆಂಬರ್ 14, 2024 ಚಿತ್ರದುರ್ಗದಲ್ಲಿ ಮಾಡಿದ್ವಿ. ತಾವು ಎಷ್ಟು ಜನ ವಿಡಿಯೋಗಳು ನೋಡಿದ್ರೋ ಗೊತ್ತಿಲ್ಲ. ಈ ಸರಿ 2ನೇ ವರ್ಷದ ರಾಜ್ಯ ಮಟ್ಟದ ಮಾದಿಗ ಸಮಾಜದ ವಕೀಲರ ಸಮ್ಮೇಳನವನ್ನ 1ನೇ ತಾರೀಕು ಧಾರವಾಡದಲ್ಲಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಕಾರ್ಯ ನಿಮಿತ್ತ, ಯಾಕಂದ್ರೆ ನಾಳೆ ಬೆಳಿಗ್ಗೆ ಅಲ್ಲೂ ಕೂಡ ನಮ್ಮ ವಕೀಲರದು ಪ್ರೆಸ್ ಮೀಟ್ ಇದೆ. ಹಾಗಾಗಿ ಅನ್ಯತಾ ಭಾವಿಸ್ಬೇಡಿ, ನಿಮ್ಮೆಲ್ಲರೂ ಕ್ಷಮೆ ಕೋರ್ತೀವಿ, ಸ್ವಾಮೀಜಿಗಳನ್ನು ಕ್ಷಮೆ ಕೋರ್ತೀವಿ, ವೇದಿಕೆ ಮೇಲಿರುವಂತ ಎಲ್ಲ ಹಿರಿಯರನ್ನು ಕ್ಷಮೆ ಕೋರಿ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಮಾದಿಗ. ನೀವು ವಾಯ್ಸ್ ಕೊಟ್ಟು ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ಮೀಸಲಾತಿ ಹೋರಾಟಗಾರರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಮಾದಿಗ ಸಮುದಾಯದ ಅನೇಕ ನಾಯಕರು ಕೂಡ ಈ ಸಂದರ್ಭದಲ್ಲಿ ಆಗಿರುವಂತಹ ಶ್ರೀ ಟೈಗರ್ ಭಾಸ್ಕರ್ ಪ್ರಸಾದ್ ಸರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಬೇಕಾಗಿ ಬರಲಿ. ಮುಂಚಿತವಾಗಿ ದುರ್ಗ